ಗಾರಿಗೆಯನ್ನು ಮಾಡ್ತಾಯಿದ್ದೇನೆ, ಗೋಧಿ ಹಿಟ್ಟಿನ ಗಾರಿಗೆ. ಇದಕ್ಕೆ 1 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಇದು ಮನೆಯಲ್ಲೇ ರೆಡಿ ಮಾಡಿದಂಥ ಗೋಧಿಯನ್ನು ಮಿಲ್ಲಿಗೆ ಹಾಕಿ ಮಾಡಿದಂಥ ಹಿಟ್ಟು. ಅಂಗಡಿದು ರೆಡಿಮೇಡ್ ಹಿಟ್ಟಲ್ಲ, ಇದು ಮನೆಯಲ್ಲಿ ತಯಾರಿಸಿದಂಥ ಹಿಟ್ಟಿದ್ರೆ ಒಳ್ಳೆಯದು. 1 ಬಟ್ಟಲು ಗೋಧಿ ಹಿಟ್ಟು, ಇದು ಒಂದು ಅರ್ಧ ಬಟ್ಟಲಷ್ಟು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಕರಗಿಸ್ಕೋಬೇಕು. ಆಮೇಲೆ ಇದು ಪುಟಾಣಿ ಒಂದು ಅರ್ಧ ಬಟ್ಟಲಷ್ಟು ಬೇಕು. ಇದರಲ್ಲಿ ಗೋಧಿ ಹಿಟ್ಟಿನಲ್ಲಿ ಪುಟಾಣಿ ಮಿಕ್ಸ್ ಮಾಡಿದರೆ ಗಾರ್ಗಿ ಸಾಫ್ಟಾಗಿ ಬರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ ಪುಟಾಣಿ ಅರ್ಧ ಬಟ್ಟಲು. ಆಮೇಲೆ ಏಲಕ್ಕಿ ಒಂದು 6-7, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು ಏಲಕ್ಕಿಯನ್ನು. ನಾನು ಒಂದು 6-7 ಹಾಕ್ತಾಯಿದ್ದೇನೆ, 6-7 ಹಾಕ್ತಾಯಿದ್ದೇನೆ. ಈಗ ನಾನು ಪುಟಾಣಿಯನ್ನು ಇದನ್ನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ತೀನಿ. ಇದು ಪೌಡ್ರ್ ಮಾಡಿ ಇಟ್ಕೋಬೇಕು. ಪುಟಾಣಿ ಹಿಟ್ಟು ಪುಡಿಯಾಗಿದೆ. ಗೋಧಿ ಹಿಟ್ಟು 1 ಬಟ್ಲು, ಇದು ಪುಟಾಣಿ ಅರ್ಧ ಬಟ್ಲನ್ನು ಪುಡಿ ಮಾಡಿಕೊಂಡಿರುವೆ. ಈ ಬೆಲ್ಲ ಸ್ವಲ್ಪ ನೀರು ಹಾಕಿ ಕರಗಿಸ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಬೆಲ್ಲ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ನೋಡಿ, ಬೆಲ್ಲ ಮುಳುಗುವಷ್ಟು ನೀರು ಸಾಕು. ಇದನ್ನು ಸ್ವಲ್ಪ ಸಣ್ಣ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಟ್ಟೆ ಕರಗಿಸ್ಕೊಳ್ಬೇಕು. ಸ್ವಲ್ಪ ಕರಗಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಅದು ಆನ್ ಆಗಬಾರ್ದು, ಹಾಗೆ ಸುಮ್ಮನೆ ಕರಗಿದ್ರೆ ಸಾಕು. ಇದು ಕರಗೋವರೆಗೂ ಒಂದು ಸ್ಪೂನಿಂದ ತಿರುಗಿಸ್ಬೇಕು. ಇದು ಅಂದರೆ ಬೇಗ ಕರಗಿದ್ರೆ ಇದು ಲೋ ಫ್ಲೇಮಲ್ಲಿ ಇಟ್ಟು ಕರಗೋವರೆಗೂ ಲೋ ಫ್ಲೇಮ್ ಇರಲಿ ಗ್ಯಾಸ್. ಇದೆಲ್ಲ ಬೆಲ್ಲ ಕರಗಿದ ಮೇಲೆ ಇದನ್ನು ಪಾಕ ಆಗುತ್ತಲ್ಲ, ಇದನ್ನು ನಾವು ಒಂದು ಸೋಸುವ ಸಾಣಿಗೆಯಲ್ಲಿ ಸೋಸ್ಕೋಬೇಕು. ಏಕೆಂದರೆ ಬೆಲ್ಲದಲ್ಲಿ ಏನಾದರೂ ಹೊಲಸಿದ್ರೆ ಹಳ್ಳ ಇದ್ದರೆ ಅದರಲ್ಲಿ ಬರುತ್ತೆ. ಸೋಸಿ ಹಾಕೋದು ಒಳ್ಳೆಯದು. ನಾನು ಇದು ಕಪ್ಪು ಬೆಲ್ಲ ತೊಗೊಂಡಿದ್ದೇನೆ ರೀ. ಇದು ಆರ್ಗ್ಯಾನಿಕ್ ಬೆಲ್ಲ. ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಏಲಕ್ಕಿ ಪುಡಿ ಹಾಕ್ಬೇಕ್ರಿ ಇದರಲ್ಲಿ ಹಿಟ್ಟಲ್ಲಿ. ಈ ಬೆಲ್ಲ ಎಲ್ಲ ಕರಗಿದೆ ಈಗ, ಸ್ವಲ್ಪ ಇದೆ. ಇದು ಎಲ್ಲ ಕರಗಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಆರಾಕ್ ಬಿಡಬೇಕು. ಬಿಸಿ ಹಾಕಬಾರ್ದು. ಇದೆಲ್ಲ ಬೆಲ್ಲ ಕರಗಿದ ಮೇಲೆ ಇದನ್ನು ಆರಿಸಿ ಹಿಟ್ಟು ನಾದಬೇಕು. ಹಾಕಿ ಒಂದು ಚಿಟಿಗೆ ಉಪ್ಪು ಹಾಕ್ತಾಯಿದ್ದೇನೆ ಸ್ವಲ್ಪ. ಆಮೇಲೆ ಒಂದು ಚಿಟಿಗೆಯಷ್ಟು ಸೋಡಾ, ಭಾಳ ಹಾಕಲ್ಲ ನಾನು. 2 ಗ್ರಾಮಲ್ಲಿ ಎಷ್ಟು ಬರುತ್ತೆ ಇಷ್ಟೇ ಸೋಡಾ. ಒಂದು ಚಿಟಿಗೆ ಸೋಡಾ ಸಾಕು. ಯಾಕೆಂದರೆ ಪುಟಾಣಿ ಪೌಡ್ರ್ ಹಾಕಿರ್ತೇವಲ್ಲ, ಇದರಿಂದನೇ ಪಳ್ಳ ಆಗಿಬಿಡುತ್ತೆ ಗಾರ್ಗಿ. ಸೋಡಾ ಹಾಕದೇ ಇದ್ರೂ ನಡೆಯುತ್ತೆ. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿದೆ ರೀ. ಇದನ್ನು ಗ್ಯಾಸ್ ಆಫ್ ಮಾಡಿ ಆರಾಕ್ ಬಿಟ್ಬಿಡೋಣ. ಇದು ಪೂರ್ತಿ ಬೆಲ್ಲದ ನೀರೆಲ್ಲ ತಣ್ಣಗೆ ಆಗಬೇಕು. ಸುಡು ಇರಬಾರ್ದು. ತಂಪಾದ ಮೇಲೆ ಇದನ್ನು ಹಿಟ್ಟಿಗೆ ಹಾಕಿ ನಾದ್ಕೋಬೇಕು ರೀ. ಬೆಲ್ಲ ಎಲ್ಲ ಆರಿದೆ ರೀ ಈಗ. ನೋಡಿ, ಎಲ್ಲ ಆರಿದೆ, ತಂಪಾಗಿದೆ. ಈಗ ಇದನ್ನು ಬೆಲ್ಲವನ್ನು ಸೋಸ್ಕೋತೇನೆ ರೀ. ಸ್ವಲ್ಪ
ಸೋಸಿದರೆ ಏನೇ ಕಸ ಕಡ್ಡಿ ಏನರ ಇದ್ದರೆ ಇದ್ರಲ್ಲಿ ಬಂದುಬಿಡುತ್ತೆ. ಸೋಸಿಬಿಡೋಣ. ಇದೆಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಪುಟಾಣಿ ಹಿಟ್ಟು, ಗೋಧಿ ಹಿಟ್ಟು, ಏಲಕ್ಕಿ ಪೌಡ್ರು ಎಲ್ಲ ಮಿಕ್ಸ್ ಆಗಿದೆ. ಒಂದು ಚಿಟಿಗೆ ಉಪ್ಪು, ಒಂದು ಚಿಟಿಗೆ ಸೋಡಾ ಹಾಕಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲದ ನೀರನ್ನು ಹಾಕಿ ಕಲಿಸ್ತೀನಿ ರೀ. ಸ್ವಲ್ಪ ಹಾಕಿ ಕಲಿಸಿದ್ರೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈ ಥರ ಹೀಗೆ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು. ನೋಡಿ, ಈ ಥರ ಎಲ್ಲ ಕಲಿಸಿದ್ದೀನಿ ರೀ. ಎಲ್ಲ ಮಿಕ್ಸ್ ಆಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಹಚ್ಚಿ ಎಲ್ಲ ಸ್ವಲ್ಪ ನಾದಬೇಕು ರೀ. ಸ್ವಲ್ಪ ಎಣ್ಣೆ ಇಷ್ಟ ಆದರೆ ಸಾಕು. ಈ ಹಿಟ್ಟನ್ನು ಒಂದು 5 ನಿಮಿಷ ನೆನೆಯಲ್ಲಿ ಬಿಟ್ಬಿಡ್ಬೇಕು ರೀ. ಹಿಂಗೆ ಮುಚ್ಚಿ ನೆನೆಯಲ್ಲಿ ಬಿಟ್ಬಿಡೋಣ. ಅಲ್ಲಿವರೆಗೆ ನಾವು ಕರಿಯಲು ಎಣ್ಣೆಯನ್ನು ಕಾಯಿಸ್ಕೊಡ್ಬೇಕು ರೀ. ನೋಡಿರಿ, 5 ನಿಮಿಷ ಆಗಿದೆ. ಹಿಟ್ಟೆಲ್ಲ ನೆನೆದಿದೆ ರೀ. ಇದನ್ನು ಇಷ್ಟಿಷ್ಟೇ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಲಟ್ಟಿಸಿಯನ್ನು ಇಟ್ಟು ನೋಡಿ, ಇಷ್ಟಿಷ್ಟೇನ ಲಟ್ಟಿಸ್ತಾ ಇದ್ದೇನೆ. ಸಾವಕಾಶವಾಗಿ ಇಷ್ಟಿಷ್ಟು ಲಟ್ಟಿಸಿ ಒಮ್ಮೆ ಒಂದು 10 ಲಟ್ಟಿಸಿ ಇಟ್ಟು ಆಮೇಲೆ ಫ್ರೈ ಮಾಡ್ತೀನಿ ರೀ. ನೋಡಿ, ಇಷ್ಟಿಷ್ಟೇ ಈ ಥರ ಎಲ್ಲ ಲಟ್ಟಿಸ್ಕೋಬೇಕು. ಎಣ್ಣೆ ಹಚ್ಚಾದರೂ ಲಟ್ಟಿಸ್ಕೋಬೋದು, ಹಿಟ್ಟು ಹಚ್ಚಾದರೂ ಲಟ್ಟಿಸ್ಬೇಕು, ನಡೀತೆ ಯಾವುದಾದ್ರೂ. ಈಗ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ರೀ. ಫ್ರೈ ಮಾಡೋಣ. ಇದು ಲೋ ಫ್ಲೇಮಲ್ಲಿ ಇಟ್ಟು ಕರಿಬೇಕು. ಭಾಳಷ್ಟು ಜೋರು ಇಡಬಾರ್ದು, ಸ್ವಲ್ಪ ಮೀಡಿಯಮ್ ಇದ್ದರೆ ನಡೆಯುತ್ತೆ ಗ್ಯಾಸ್. ನೋಡಿರಿ, ಗೋಧಿ ಹಿಟ್ಟು ಮತ್ತು ಬೆಲ್ಲ ಪುಟಾಣಿ ಹಿಟ್ಟಿನಿಂದ ಗಾರ್ಗೆ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ಬಂದಿದೆ ರೀ. ನೋಡಿ, ತುಂಬ ಸಾಫ್ಟಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.